ಗೈಸ್, ನೀವು ಪ್ರತಿದಿನ ಪ್ರೈಮರ್ ಅನ್ನ ಬಳಸುತ್ತಿದ್ದೀರಿ ಅಥವಾ ಬಳಸುತ್ತಿಲ್ವೋ? ನಿಮ್ಮ ಅನುಭವವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ಸಂಪೂರ್ಣ ಡೀಟೇಲ್ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮೇಕಪ್ ಮಾಡುವ ಮೊದಲು ಪ್ರೈಮರ್ ಕಡ್ಡಾಯ, ಆದರೆ ನಿಜವಾಗಿಯೂ ಪ್ರೈಮರ್ ಎಲ್ಲರಿಗೂ ಬೇಕೇ? ನಮಸ್ಕಾರ, ನಾನು ಅಶ್ವಿನಿ ಹರಿಜೋಳಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಏನಾದ್ರೂ ಪ್ರೊಫೆಷನಲ್ ಮೇಕಪ್ ಅನ್ನ ಕಲಿಬೇಕಂತಂದ್ರ, ನೀವೇನಾದ್ರೂ ಕನ್ನಡದಲ್ಲಿ ಪ್ರೊಫೆಷನಲ್ ಮೇಕಪ್ ಕಲಿಬೇಕಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಬನ್ನಿ ಫಸ್ಟ್ ನಾವು ಪ್ರೈಮರ್ ಅಂದ್ರೆ ಏನಂತ ತಿಳ್ಕೊನು. ಗೈಸ್, ಫೇಸ್ ಅನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ ಬಂದೇನು. ಈಗ ನನ್ನ ಪ್ರೈಮರ್ ಅನ್ನ ಯೂಸ್ ಮಾಡಕತ್ತೇನು. ನಾ ಪ್ರೈಮರ್ ಕ್ರೀಮ್ ಬೇಸ್ಡ್ ಪ್ರೈಮರ್ ಅನ್ನ ಯೂಸ್ ಮಾಡಕತ್ತೀನಿ. ನೀಟಾಗಿ ಅಪ್ಲಿಕೇಟ್ ಮಾಡೋಣ. ಗೈಸ್, ನಾನು ಈಗ ರೈಟ್ ಸೈಡು ಪ್ರೈಮರ್ ಅಪ್ಲಿಕೇಶನ್ ಮಾಡಿ ಮೇಕಪ್ ಮಾಡ್ಕೋತೀನಿ. ಲೆಫ್ಟ್ ಸೈಡು ವಿದೌಟ್ ಪ್ರೈಮರ್ ನಾನು ಮೇಕಪ್ ಅನ್ನ ಮಾಡ್ಕೋತೀನಿ. ಇದರ ಎರಡು ಡಿಫ್ರೆನ್ಸ್ ಅನ್ನ ನೀವು ಅನಲೈಸ್ ಮಾಡ್ಕೋಬಹುದು. ಬರೀ ಈಗ ಮೇಕಪ್ ಅನ್ನ ಸ್ಟಾರ್ಟ್ ಮಾಡೋಣ. ಈಗಾಗಲೇ ನಾವು ಮಾಯಶ್ಚರೈಸರ್ ಎಲ್ಲ ಹಾಕೊಂಡು ಸ್ಕಿನ್ ಪ್ರೆಪ್ ಮಾಡ್ಕೊಂಡೇನು. ಎರಡೂ ಕಡೆನೂ ಸೇಮ್ ಮಾಯಶ್ಚರೈಸರ್ ಅನ್ನ ಯೂಸ್ ಮಾಡೀನಿ. ಈಗ ನಾನು ಈ ಸೈಡ್ ಪ್ರೈಮರ್ ಹಾಕ್ತೇನು, ಲೆಫ್ಟ್ ಸೈಡು ಪ್ರೈಮರ್ ಅನ್ನ ಹಾಕೋದಿಲ್ಲ. ಗೈಸ್, ಪ್ರೈಮರ್ ಕ್ವಾಂಟಿಟಿ ಎಷ್ಟು ಇರ್ಬೇಕಂತಂದ್ರ ಜಸ್ಟ್ ಇಲ್ಲಿ ನೋಡಿ, ಇಷ್ಟು ಕ್ವಾಂಟಿಟಿ ಯೂಸ್ ಮಾಡಿದ್ರೆ ಸಾಕು. ಜಸ್ಟ್ ಒಂದು ಬಟಾಣಿ ಆಕಾರದಷ್ಟ ಗಾತ್ರ ಇದ್ರೆ ಸಾಕು. ಇದಕ್ಕಿಂತ ಹೆಚ್ಚು ನಾವು ಕ್ವಾಂಟಿಟಿ ತಗೋಬಾರ್ದು, ಇದಕ್ಕಿಂತ ಕಡಿಮೆನೂ ತಗೋಬಾರ್ದು. ಇದಕ್ಕಿಂತ ಹೆಚ್ಚು ಕ್ವಾಂಟಿಟಿ ತಗೊಂಡ್ರ ಥಿಕ್ನೆಸ್ ಜಾಸ್ತಿ ಆಗ್ತೈತಿ, ಮತ್ತೆ ಎಲ್ಲ ಥಿಕ್ ಆಗಿ ಕುಂಡಿರ್ತೈತಿ, ಮತ್ತೆ ಫ್ಯಾಬ್ಯುಲಸ್ ಆಗಿ ರಿಸಲ್ಟ್ ಬರಂಗಿಲ್ಲ. ಮತ್ತೆ ಅಲ್ಲಿ ಪ್ಯಾಚಸ್ ಗಳು ಎಳಕ್ ಸ್ಟಾರ್ಟ್ ಆಗ್ತಾವ. ಅದರ ಸಂಬಂಧ ಕ್ವಾಂಟಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅದ. ಜಾಸ್ತಿನೂ ತಗೋಬಾರ್ದು, ಕಡಿಮೆನೂ ತಗೋಬಾರ್ದು. ನಮ್ಮ ಸ್ಕಿನ್ನಿಗೆ ಎಷ್ಟು ಹಿಡಿತದಲ್ಲ ಅಷ್ಟೇ ಹಾಕೊಂಡಿದ್ರೆ ಸಾಕು. ಈ ಪ್ರೈಮರ್ ಅನ್ನ ಫೋರೆಡು, ನೋಸು, ಚಿಕ್ಕು ಮತ್ತು ಚಿನ್ನಲ್ಲಿ ಅಪ್ಲೈ ಮಾಡ್ಬೇಕಾಗ್ತೈತಿ. ಈಗ ನಾನು ಒಂದ್ ಸೈಡ್ ಪ್ರೈಮರ್ ಅನ್ನ ಯೂಸ್ ಮಾಡಕತ್ತಿದ್ರಿಂದ ಒಂದ್ ಹಾಫ್ ಸೈಡ್ ಅಷ್ಟೇ ಪ್ರೈಮರ್ ಅನ್ನ ಹಾಕಿ ಮೇಕಪ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಈ ಸೈಡ್ ನಾನು ಪ್ರೈಮರ್ ಅನ್ನ ಹಾಕೋದಿಲ್ಲ. ಪ್ರೈಮರ್ ಹಾಕೋ ಮುಂದ ಈ ತರ ಹಾಕುವಂಗಿಲ್ಲ. ಇದನ್ನ ಪ್ರೈಮರ್ ತಗೊಂಡ ಈ ತರ ಟ್ಯಾಪ್ 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 ಮಾಡ್ಬೇಕು. ಇದರಿಂದ ಏನಾಕತೈತಿ, ನಮ್ಮ ಪೋರ್ಸ್ ಏನಾದ್ರೂ ಇದ್ದು ಅಂದ್ರೆ ಸ್ಮಾಲ್ ಪೋರ್ಸ್ ಇದ್ರೂ ಅದ ಫಿಲ್ ಆಗ್ತದ. ಇದರಿಂದ ಒಂದು ಸ್ಮೂತ್ ಎಫೆಕ್ಟ್ ಬರ್ತದ ಸ್ಕಿನ್ಗೆ. ಪ್ರೈಮರ್ ಅಪ್ಲಿಕೇಶನ್ ಮಾಡಿದೇನು. ನೆಕ್ಸ್ಟ್ ಫೌಂಡೇಶನ್ ಅನ್ನ ಅಪ್ಲೈ ಮಾಡ್ತೇನೆ. ಗೈಸ್, ಈ ಪ್ರೈಮರ್ ಅಪ್ಲಿಕೇಶನ್ ಮಾಡೋದ್ರಿಂದ ಒಂದು ಸ್ಕಿನ್ ಅಲ್ಲಿ ಸ್ಮೂತಿ ಎಫೆಕ್ಟ್ ಬರ್ತದ, ಸಾಫ್ಟ್ ಆಗ್ತದ, ಮತ್ತೆ ಸ್ಕಿನ್ ಕೂಡ ಹೈಡ್ರೇಷನ್ ಆಗ್ತೈತಿ. ಗೈಸ್, ಹಾಗಿದ್ರೆ ಪ್ರೈಮರ್ ಅಂದ್ರೆ ಏನಂತ ನಿಮ್ಗೆ ಗೊತ್ತೈತಿನ? ಪ್ರೈಮರ್ ಒಂದು ಮೇಕಪ್ ದ ಬೇಸ್ ಪ್ರಾಡಕ್ಟ್. ಸ್ಕಿನ್ ಮತ್ತು ಮೇಕಪ್ ನ ನಡುವಿನ ಲೇಯರ್ ಆಗಿ ಕೆಲಸ ಮಾಡ್ತೈತಿ. ಇದರಿಂದ ಸ್ಕಿನ್ ಸ್ಮೂತ್ ಆಗಿ ಕಾಣ್ತೈತಿ. ಮತ್ತೆ ಕೆಲವೊಂದು ಪ್ರೈಮರ್ಸ್ ಏನದಾವಲ್ಲ, ಪೋರ್ಸ್ ಇರ್ತಾವಲ್ಲ, ನಮ್ಮ ಈ ಪೋರ್ಸ್ ಗಳನ್ನ ಮಿನಿಮೈಸ್ ಮಾಡಿ ಒಂದು ಸ್ಮೂತ್ ಎಫೆಕ್ಟ್ ಬರುವಂಗ ಮಾಡ್ತೈತಿ. ಮತ್ತೆ ಕೆಲವೊಂದು ಪ್ರೈಮರ್ ಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ಮೇಕಪ್ ಅನ್ನ ಲಾಂಗ್ ಲಾಸ್ಟಿಂಗ್ ಕೂಡ ಮಾಡಬಹುದು. ಗೈಸ್, ಹಾಗಿದ್ರ ಪ್ರೈಮರ್ ಎಲ್ರಿಗೂ ಬೇಕೇನಾ? ನೋ ಗೈಸ್, ಪ್ರೈಮರ್ ಎಲ್ಲರಿಗೂ ಕಂಪಲ್ಸರಿ ಇಲ್ಲ. ನಿಮ್ ಸ್ಕಿನ್ ಏನಾದ್ರೂ ಚೆನ್ನಾಗಿ ಹೈಡ್ರೇಷನ್ ಇತ್ತಂದ್ರ ಅದಕ್ಕೆ ಯಾವುದೇ ಪ್ರೈಮರ್ ದ ಅಗತ್ಯತೆ ಇಲ್ಲ. ನೀವು ಡೈಲಿ ಬೇಸಸ್ ಮೇಕಪ್ ಮಾಡ್ತಿದ್ರಿ ಅಂದ್ರೆ, ಲೈಟ್ ಮೇಕಪ್ ಮಾಡ್ತಿದ್ರಿ ಅಂದ್ರೆ ನಿಮಗೂ ಕೂಡ ಪ್ರೈಮರ್ ದ ಅಗತ್ಯತೆ ಇಲ್ಲ. ಬಟ್ ನೀವ್ ಏನಾದ್ರೂ ಲಾಂಗ್ ಅವರ್ಸ್ ಮೇಕಪ್ ಸ್ಟೇ ಬೇಕಾಗಿತ್ತಂದ್ರ ಕಂಪಲ್ಸರಿ ನೀವು ಪ್ರೈಮರ್ ಯೂಸ್ ಮಾಡ್ಲೇಬೇಕು ಗೈಸ್. ಅವಾಗ ಮಾತ್ರ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗುತ್ತೆ. ಜಾಸ್ತಿ ಆಯಿಲಿ ಸ್ಕಿನ್ ಇತ್ತಂದ್ರ, ಕಾಂಬಿನೇಷನ್ ಸ್ಕಿನ್ ಇತ್ತಂದ್ರ, ಹಾಗೆ ಅವರಿಗೆ ಕೂಡ ಕಂಪಲ್ಸರಿ ಪ್ರೈಮರ್ ಬೇಕೇ ಬೇಕು. ಲಾರ್ಜೆಸ್ಟ್ ಫೋರ್ಸ್ ಇದ್ವು ಅಂದ್ರ, ಫೋರ್ಸ್ ಏನಾದ್ರೂ ದೊಡ್ಡ ಇತ್ತಂದ್ರ ಅವುಗಳನ್ನ ಮಿನಿಮೈಸ್ ಮಾಡ್ಲಿಕ್ಕೂ ಕೂಡ ಪ್ರೈಮರ್ ಗಳ ಅಗತ್ಯತೆ ಇದೆ ಗೈಸ್. ಈಗ ಗೊತ್ತಾಯ್ತಲ್ಲ ನಿಮ್ಗ ಪ್ರೈಮರ್ ಅಂದ್ರೆ ಏನ, ಮತ್ತ ಪ್ರೈಮರ್ ಅನ್ನ ಯಾರ್ಯಾರಿಗೆ ಕಂಪಲ್ಸರಿ ಬೇಕು. ಗೈಸ್, ಮಾರ್ಕೆಟ್ ಅಲ್ಲಿ ಬಹಳಷ್ಟು ಟೈಪ್ ಆಫ್ ಪ್ರೈಮರ್ಸ್ ಇರ್ತಾವು. ಈ ತರ ಆಗಿರ್ಬಹುದು, ಜೆಲ್ ಆಗಿರ್ಬಹುದು, ಮ್ಯಾಟಿಫೈ ಆಗಿರ್ಬಹುದು, ಈ ತರ ಸಾಕಷ್ಟು ಟೈಪ್ಸ್ ಆದಂತಹ ಪ್ರೈಮರ್ಸ್ ಇರ್ತಾವು. ಯಾವ ಸ್ಕಿನ್ಗೆ ಯಾವ ಪ್ರೈಮರ್ಸ್ ಗಳನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿ ನಾನು ಡೀಟೇಲ್ ಆಗಿ ಹೇಳ್ತೇನೆ. ಗೈಸ್, ಪ್ರೈಮರ್ ಅನ್ನ ಸರಿಯಾಗಿ ಯಾವ ರೀತಿ ಬಳಸ್ಬೇಕಂತಂದ್ರ, ನಮ್ದು ಸ್ಕಿನ್ ಕೇರ್ ಮುಗಿದ ನಂತರ ಪ್ರೈಮರ್ ಗಳನ್ನ ಬಳಸಬೇಕು. ಅತಿಯಾಗಿ ಪ್ರಾಡಕ್ಟ್ ಅನ್ನ ತಗೋಬಾರ್ದು. ಸ್ವಲ್ಪ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ, ಒಂದು ಬಟಾಣಿ ಆಕಾರದಷ್ಟ ಪ್ರೈಮರ್ ತಗೊಂಡ್ರೆ ಸಾಕ. ಹೆಚ್ಚಿನ ಕ್ವಾಂಟಿಟಿ ಬೇಡ, ಕಡಿಮೆನೂ ಕ್ವಾಂಟಿಟಿ ಬೇಡ. ಗೈಸ್, ಕಂಪಲ್ಸರಿ ಪ್ರೈಮರ್ ಹಾಕಿ ನಂತರ 30 to 60 ಸೆಕೆಂಡ್ ನೀವು ವೇಟ್ ಮಾಡ್ಲೇಬೇಕು. ಯಾಕಂದ್ರೆ ನಾವು ಹಾಕಿರುವಂತ ಪ್ರಾಡಕ್ಟ್ ನೀಟಾಗಿ ಸ್ಕಿನ್ ಅಲ್ಲಿ ಸೆಟ್ ಆಗ್ಬೇಕಂತಂದ್ರ 30 to 60 ಸೆಕೆಂಡ್ ಬೇಕೇ ಬೇಕು. ಅದನ್ನ ಬಿಟ್ಟು ನಾವು ಹಾಕಿ ನಂತರ ಪ್ರೈಮರ್ ಹಾಕಿ ನಂತರ ಫೌಂಡೇಶನ್ ಎಲ್ಲ ಹಾಕಕ್ ಹೋದ್ವು ಅಂದ್ರ ಅದು ಲೇಯರ್ ಆಗಿ ಎಳಿಕ್ ಸ್ಟಾರ್ಟ್ ಆಗ್ತದ. ಅದ್ರ ಸಂಬಂಧ ಪ್ರೈಮರ್ ಹಾಕಿ ಒಂದು 30 to 60 ಸೆಕೆಂಡ್ ಆದ ನಂತರ ನಾವು
ಫೌಂಡೇಶನ್ ಅನ್ನ ಅಪ್ಲೈ ಮಾಡ್ಬೇಕಾಗತಿ. ಗೈಸ್, ನಾ ಈಗಾಗಲೇ ರೈಟ್ ಸೈಡ್ ಪ್ರೈಮರ್ ಅನ್ನ ಹಾಕಿನಿ, ಲೆಫ್ಟ್ ಸೈಡ್ ಪ್ರೈಮರ್ ಅನ್ನ ಹಾಕಿಲ್ಲ. ಈಗ ಇದ್ರ ಮೇಲೆ ಮೇಕಪ್ ಯಾವ ರೀತಿ ಡಿಫ್ರೆನ್ಸ್ ಬರ್ತೈತೆ ಅಂತೇಳಿ ನೀವ ನೋಡಬಹುದು. ಈಗ ನಾನು ಸ್ಕಿನ್ ಶೇಡ್ ಫೌಂಡೇಶನ್ ತಗೊಂಡೇನು ಗೈಸ್. ಈಗ ನನ್ನ ಎರಡು ಕಡೆ ಸೇಮ್ ಫೌಂಡೇಶನ್ ಹಾಕ್ತೇನೆ, ಯಾಕಂದ್ರೆ ಪ್ರೈಮರ್ ಅಷ್ಟೇ ನಾ ಚೇಂಜ್ ಮಾಡಿನು, ಫೌಂಡೇಶನ್ ಬ್ಲೆಂಡಿಂಗ್ ಸೆಟ್ಟಿಂಗ್ ಎಲ್ಲ ಸೇಮ್ ಇರ್ತದ. ಆದಷ್ಟು ಪ್ರಾಡಕ್ಟ್ ಅನ್ನ ಕಡಿಮೆ ತಗೋಬೇಕು, ಯಾಕಂದ್ರೆ ಬೇಕಿತ್ತಂದ್ರೆ ನಮಗೆ ಅವಶ್ಯಕತೆ ಇತ್ತಂದ್ರೆ ನಾವು ಇನ್ನೊಂದು ಲೇಯರ್ ಅನ್ನ ಹಾಕಬಹುದು. ನಾವು ಮೊದಲೇ ಜಾಸ್ತಿ ಕ್ವಾಂಟಿಟಿಯನ್ನ ತಗೊಂಡ ನಂತರ ಕಡಿಮೆ ಮಾಡ್ತಂದ್ರ ಅದು ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರಂಗಿಲ್ಲ ಗೈಸ್. ಗೈಸ್, ಈಗ ಫೌಂಡೇಶನ್ ನೀಟಾಗಿ ಅಪ್ಲಿಕೇಶನ್ ಆಗಿದೆ. ಈಗ ಇದನ್ನ ನಾನು ಸೆಟ್ ಮಾಡ್ಕೋತೀನಿ ಟ್ರಾನ್ಸ್ಲೂಸೆಂಟ್ ಪೌಡರ್ದಿಂದ. ಈಗ ನಾನು ನನ್ನ ಫೌಂಡೇಶನ್ ಅನ್ನ ಸೆಟ್ ಮಾಡ್ಕೋತೀನಿ. ಫಸ್ಟ್ ಅಂಡರ್ ಐ ನಾನು ಕ್ರೀಸ್ ಆಗಬಾರ್ದಂತೆ ಫಸ್ಟ್ ಇಲ್ಲಿ ಸೆಟ್ ಮಾಡ್ಕೋತೇನೆ. ಎರಡು ಕಡೆ ನಾನು ಸೇಮ್ ಪೌಡರ್ ಅನ್ನ ಹಾಕೊಂಡು ಸೆಟ್ ಮಾಡ್ಕೋಕತ್ತೇನು. ಜಸ್ಟ್ ಒಂದು ಸಿಂಪಲ್ ಐ ಮೇಕಪ್ ಮತ್ತು ಕಾಜಲ್, ಒಂದು ಲಿಪ್ಸ್ಟಿಕ್ ಹಾಕೋತೇನು. ಕೊನೆಗೆ ನಾನು ಸ್ವಲ್ಪ ಬ್ರಷ್, ಒಂದು ಲಿಪ್ಸ್ಟಿಕ್ ಶೇಡ್ ಅನ್ನು ಹಾಕೋಣ. ಕೊನೆಯದಾಗಿ ಸ್ವಲ್ಪ ನಾವು ಫೇಸ್ ಅನ್ನ ಹೈಲೈಟ್ ಮಾಡ್ಕೊಂಡು ಗೈಸ್, ನೀವ ನೋಡ್ಬೋದು ಡಿಫ್ರೆನ್ಸ್. ಗೈಸ್, ಈ ಸೈಡ್ ನಾನು ಪ್ರೈಮರ್ ಹಾಕಿದೇನು, ಈ ಸೈಡ್ ನಾನು ವಿದೌಟ್ ಪ್ರೈಮರ್ ಮೇಕಪ್ ಅನ್ನ ಮಾಡಿದೇನು. ಈಗ ನೀವೇ ಡಿಫ್ರೆನ್ಸ್ ನೋಡ್ಬೋದು. ವಿದೌಟ್ ಪ್ರೈಮರ್, ವಿತ್ ಪ್ರೈಮರ್. ಇಲ್ಲಿ ವಿತ್ ಪ್ರೈಮರ್ದಲ್ಲಿ ಸ್ಕಿನ್ ಒಂದು ಸಾಫ್ಟ್ ಸ್ಟ್ರಕ್ಚರ್ ಕಾಣ್ತೈತಿ, ಸ್ಕಿನ್ ಹೆಲ್ದಿಯಾಗಿ, ಸ್ಕಿನ್ ಅಲ್ಲಿ ಒಂದು ಹೈಡ್ರೇಷನ್ ಅದ. ಈ ಸೈಡು ಮ್ಯಾಟ್ ಫಿನಿಶ್ ಅದ, ಸ್ಮೂತ್ನೆಸ್ ಇಲ್ಲ. ಒಂದ್ ಸ್ವಲ್ಪ ಇಲ್ಲಿ ನಮ್ಮಲ್ಲಿ ಸ್ಕಿನ್ ಅಲ್ಲಿ ಒಂಥರ ರಫ್ ಸ್ಟ್ರಕ್ಚರ್ ಅನ್ನ ನಾವು ನೋಡಬಹುದು. ಗೈಸ್, ಬಹಳ ಜನ ಪ್ರೈಮರ್ ಹಾಕಿದ್ರ ಮಾತ್ರ ಮೇಕಪ್ ಪರ್ಫೆಕ್ಟ್ ಆಗಿ ಬರ್ತೈತೆ ಅಂತ ಹೇಳಿ ತಿಳ್ಕೊತಾರೋ. ಬಟ್ ನಿಜ ಏನಂದ್ರ ಸ್ಕಿನ್ ಪ್ರೆಪ್, ಸರಿಯಾದ ಫೌಂಡೇಶನ್ ಮತ್ತು ಸರಿಯಾದ ಅಪ್ಲಿಕೇಶನ್ ಕೂಡ ಮೇಕಪ್ ರಿಸಲ್ಟ್ ಫ್ಯಾಬ್ಯುಲಸ್ ಆಗಿ ಬರುವಂತೆ ಕಾಣ್ತೈತಿ. ಪ್ರೈಮರ್ ಒಂದು ಸಹಾಯಕ ಉತ್ಪನ್ನ ಅಷ್ಟೇ, ಅದರಿಂದ ಮೇಕಪ್ ಫ್ಯಾಬ್ಯುಲಸ್ ರಿಸಲ್ಟ್ ಬರ್ತೈತೆ ಅನ್ನೋದು ಸುಳ್ಳು. ಪ್ರೈಮರ್ ಪ್ರತಿಯೊಬ್ಬರಿಗೆ ಬೇಕೇ ಬೇಕನ್ನುವಂತಹ ಕಡ್ಡಾಯವಾಗಿ ಅವಶ್ಯಕತೆ ಏನಿಲ್ಲ. ಅದು ಅವರವರ ಸ್ಕಿನ್ಗಳ ಟೈಪ್ ಅನುಸಾರವಾಗಿ, ಸ್ಕಿನ್ ಪ್ರಾಬ್ಲಮ್ಗಳ ಅನುಸಾರವಾಗಿ ನಾವು ಪ್ರೈಮರ್ ಗಳನ್ನ ಯೂಸ್ ಮಾಡಬಹುದು. ನಾರ್ಮಲ್ ಆಗಿ ಹೆಲ್ದಿ ಇರುವಂತಹ, ಹೈಡ್ರೇಟ್ ಇರುವಂತಹ ಸ್ಕಿನ್ಗೆ ಯಾವುದೇ ಪ್ರೈಮರ್ದ ಅವಶ್ಯಕತೆ ಇಲ್ಲ. ಪ್ರೈಮರ್ ಅನ್ನ ಯಾವಾಗ ಯೂಸ್ ಮಾಡಬೇಕು, ಯಾರ್ಯಾರು ಯೂಸ್ ಮಾಡಬಹುದು, ಇದು ಕಡ್ಡಾಯವಾಗಿ ಐತೇನಾ,
ಇದ್ರ ಬಗ್ಗೆ ಡಿಟೇಲ್ ಆಗಿ ತಿಳಿಸ್ಕೊಟ್ಟೇನು. ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ. ನಿಮ್ದು ಏನಾದ್ರೂ ಪ್ರಾಬ್ಲಮ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗ ಕಮೆಂಟ್ ಮಾಡಿ ತಿಳಿಸಿ. ಪ್ರೈಮರ್ ಬಳಸದೇ ಇದ್ರೆ ಏನಾಗುತ್ತೆ, ಬಹಳ ಜನರಿಗೆ ಒಂದು ಪ್ರಶ್ನೆ ಇರ್ತೈತಿ, ಬಹಳಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಅದ. ಏನಂತಂದ್ರೆ ಪ್ರೈಮರ್ ಇಲ್ದೇ ಇದ್ರೆ, ಪ್ರೈಮರ್ ಯೂಸ್ ಮಾಡದೇ ಇದ್ರೆ ಮೇಕಪ್ ನೀಟಾಗಿ ಬರುವುದಿಲ್ಲ ಅಂತ ಹೇಳಿ. ಇದಕ್ಕೆ ಸರಿಯಾದ ಆನ್ಸರ್ ಏನಂತಂದ್ರ ನೋ ಗೈಸ್. ಪ್ರೈಮರ್ ಇಲ್ದೇ ಇದ್ರೂ ಕೂಡ ನಾವು ಮೇಕಪ್ ಅನ್ನ ನೀಟಾಗಿ ಮಾಡಬಹುದು. ಪ್ರೈಮರ್ ಯೂಸ್ ಮಾಡಿದಾಗ ಅಥವಾ ಯೂಸ್ ಮಾಡದೇ ಇದ್ದಾಗ ಮೇಕಪ್ ಇವ್ ಎರಡೂದ್ರ ನಡು ನಾವು ಕೆಲವೊಂದು ಡಿಫ್ರೆನ್ಸ್ ಗಳನ್ನ ನೋಡ್ತು. ಅವು ಯಾವ್ಯಾವ ಅಂತಂದ್ರ, ನಿಮ್ ಸ್ಕಿನ್ ಆಯಿಲಿ ಇತ್ತಂದ್ರೆ ನಾವು ವಿದೌಟ್ ಪ್ರೈಮರ್ ಮೇಕಪ್ ಮೆಲ್ಟ್ ಆಗ್ತೈತಿ. ಪೋರ್ಸ್ ಏನಾದ್ರು ದೊಡ್ಡ ಇದ್ದು ಅಂತಂದ್ರ ವಿದೌಟ್ ಪ್ರೈಮರ್ ನಾವು ಮೇಕಪ್ ಮಾಡಿದಾಗ ಆ ಪೋರ್ಸ್ ಗಳನ್ನ ಮಿನಿಮೈಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವು ಹೆಂಗಿರ್ತಾವಲ್ಲ ಅದೇ ರೀತಿಯಾಗಿ ದೊಡ್ಡದಾಗಿ ಮೇಕಪ್ ದಲ್ಲಿ ಎದ್ದು ಕಾಣ್ತಾವ. ಅದ್ರ ಸಲುವಾಗಿ ನಾವು ಪೋರ್ ಮಿನಿಮೈಸ್ ಪ್ರೈಮರ್ ಗಳನ್ನ ಯೂಸ್ ಮಾಡ್ಬೇಕಾಕತಿ. ಮೇಕಪ್ ನ ಫಿನಿಶಿಂಗ್ ಅಷ್ಟೊಂದು ಸ್ಮೂತ್ ಆಗಿ ಬರೋದಿಲ್ಲ ಗೈಸ್. ಈಗ ನೀವ ನೋಡಬಹುದು ವಿದೌಟ್ ಪ್ರೈಮರ್ ಮೇಕಪ್ ದ ಫಿನಿಶಿಂಗ್ ಹೆಂಗದ, ವಿತ್ ಪ್ರೈಮರ್ ದ ಫಿನಿಶಿಂಗ್ ಯಾವ ರೀತಿ ಅದ. ಈ ಪಾರ್ಟ್ ಅಲ್ಲಿ ಆದಷ್ಟು ಸ್ಮೂತ್ ಆಗಿ ಫಿನಿಶಿಂಗ್ ಬಂದದ, ಈ ಭಾಗದಲ್ಲಿ ಅಷ್ಟೊಂದು ಸ್ಮೂತ್ ಆಗಿ ಫಿನಿಶಿಂಗ್ ಬಂದಿಲ್ಲ. ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗ್ಬೇಕಂತಂದ್ರೆ ಕಂಪಲ್ಸರಿ ನಾವು ಪ್ರೈಮರ್ ಅನ್ನ ಯೂಸ್ ಮಾಡ್ಲೇಬೇಕು ಗೈಸ್. ಬಟ್ ನಿಮ್ ಸ್ಕಿನ್ ಏನಾದ್ರೂ ಮಾಯ್ಶ್ಚರ್ ಆಗಿತ್ತಂದ್ರ, ಹೆಲ್ದಿ ಇತ್ತ, ನಿತ್ಯ ಏನಾದ್ರೂ ನೀವು ಲೈಟ್ ಮೇಕಪ್ ಮಾಡ್ತಿದ್ರಿ ಅಂದ್ರ ನಿಮಗ ಯಾವುದೇ ಪ್ರೈಮರ್ ದ ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ನೀವು ಪ್ರೈಮರ್ ಗಳನ್ನ ಯೂಸ್ ಮಾಡದೇ ಇದ್ರೂ ನಡೀತದ. ಸಾಕಷ್ಟು ಟೈಪ್ಸ್ ಆಫ್ ಪ್ರೈಮರ್ಸ್ ಸಿಗ್ತಾವ ಗೈಸ್. ಹೈಡ್ರೇಟಿಂಗ್ ಪ್ರೈಮರ್, ಮ್ಯಾಟಿಫೈ ಪ್ರೈಮರ್, ಪೋರ್ ಫಿಲ್ಲಿಂಗ್ ಪ್ರೈಮರ್, ಈ ತರ ನಮ್ಮ ಪ್ರೈಮರ್ ಗಳನ್ನ ನೋಡ್ತು. ಹೈಡ್ರೇಟಿಂಗ್ ಪ್ರೈಮರ್ ಇದು ಡ್ರೈ ಸ್ಕಿನ್ ಗೆ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡಲೇಬೇಕಾದಂತಹ ಪ್ರೈಮರ್ ಆಗಿದೆ. ಈಗ ಹೈಡ್ರೇಟಿಂಗ್ ಪ್ರೈಮರ್ ಏನ್ ಮಾಡ್ತೈತಿ ಅಂದ್ರೆ ಸ್ಕಿನ್ ಅನ್ನ ಸ್ಮೂತ್ ಮಾಡ್ತೈತಿ, ಹೈಡ್ರೇಟಿಂಗ್ ಮಾಡ್ತೈತಿ, ಸ್ಕಿನ್ ಅಲ್ಲಿ ಒಂದು ಹೆಲ್ದಿ ಎಫೆಕ್ಟ್ ಅನ್ನ ಕೊಡ್ತೈತಿ. ಸೆಕೆಂಡ್ ಒನ್ ಮ್ಯಾಟಿಫೈಯಿಂಗ್ ಪ್ರೈಮರ್. ಮ್ಯಾಟಿಫೈಯಿಂಗ್ ಪ್ರೈಮರ್ ಅಂತಂದ್ರ ಇದ ಆಯಿಲಿ ಸ್ಕಿನ್ ಗೆ ಸೂಕ್ತ. ಯಾಕಂದ್ರೆ ಇದ ಮ್ಯಾಟ್ ಸ್ಟ್ರಕ್ಚರ್ ಹೊಂದಿರ್ತೈತಿ. ಯಾರ್ದ ಸ್ಕಿನ್ ಅಲ್ಲಿ ಆಯಿಲ್ ಎಕ್ಸಸ್ ಆಗಿ ರಿಲೀಸ್ ಆಗ್ತೈತಲ್ಲ ಅವ್ರಿಗೆ ಆಯಿಲ್ ಅನ್ನ ಕಂಟ್ರೋಲ್ ಮಾಡಿ ಮೇಕಪ್ ಅನ್ನ ಲಾಂಗ್ ಲಾಸ್ಟಿಂಗ್ ಆಗಿ ಮಾಡ್ಲಿಕ್ಕೆ ನಾವು ಮ್ಯಾಟಿಫೈಯಿಂಗ್ ಪ್ರೈಮರ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ಮೇಕಪ್ ಹೆಚ್ಚು ಲಾಂಗ್ ಲಾಸ್ಟಿಂಗ್ ಆಗಿ ಫ್ರೆಶ್ ಆಗಿ ಕಾಣಾಕ ಈ ಪ್ರೈಮರ್ ಯೂಸ್ ಆಗ್ತೈತಿ. ಗೈಸ್, ಪ್ರೈಮರ್ ದ ಕೆಲಸ ಮೇಕಪ್ ಅನ್ನು ಇನ್ನಷ್ಟು ಸ್ಮೂತ್ ಆಗಿ ಮತ್ತು ಫ್ರೆಶ್ ಆಗಿ ಕಾಣುವಂತೆ ಮಾಡುತ್ತದೆ. ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಬರಲು ಹೆಲ್ಪ್ ಮಾಡುತ್ತೆ. ಇದು ಪ್ರತಿಯೊಬ್ಬರಿಗೂ ಅನಿವಾರ್ಯತೆ ಇರುವುದಿಲ್ಲ. ನಿಮ್ಮ ಸ್ಕಿನ್ ಟೈಪ್ ಮತ್ತು ನಿಮ್ಮ ಅಗತ್ಯತೆಗೆ ಅನುಗುಣವಾಗಿ ಯೂಸ್ ಮಾಡಬೇಕಾಗುತ್ತೆ. ಗೈಸ್, ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಯ್ತಂತೆ ತಿಳ್ಕೊತೇನು. ಈ ಎಫರ್ಟ್ಸ್ ಇಷ್ಟ ಆಗಿತ್ತಂದ್ರ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.